ಪ್ರಿಯಾಂಕ್ ಖರ್ಗೆ ಅಮೆರಿಕ ಪ್ರವಾಸಕ್ಕೆ ಈಗ ವಿದೇಶಾಂಗ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮೊನ್ನೆ ಅವರ ಅಮೆರಿಕ ಪ್ರವಾಸಕ್ಕೆ ತಡೆಯನ್ನ ಹಿಡಿಯಲಾಗಿತ್ತು. ಪ್ರವಾಸ ನಿರ್ಬಂಧ ಕುರಿತಾಗಿ ಕ್ಲಾರಿಟಿ ಕೊಡದೆ ಕ್ಲಿಯರೆನ್ಸ್ ಕೊಡಲಾಗಿದ್ದು, ಇದು ಪ್ರಿಯಾಂಕ್ ಖರ್ಗೆ ಕಿಡಿ ವ್ಯಕ್ತಪಡಿಸಲಿಕ್ಕೆ ಕಾರಣವಾಗಿದೆ. ವಿದೇಶಾಂಗ ಇಲಾಖೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಖರ್ಗೆ. ಅನುಮತಿ ಕೊಟ್ಟಂಗೂ ಆಗಬೇಕು, ತಡೆದಂಗೂ ಆಗಬೇಕು. ಇದು ಕರ್ನಾಟಕಕ್ಕೆ ಮಾಡಿರುವಂತಹ ಅಪಮಾನ ಅಂತ ಖರ್ಗೆ ಹೇಳಿದ್ದಾರೆ. ಕರ್ನಾಟಕದ ಒಬ್ಬ ಮಂತ್ರಿ ಬಂಡವಾಳ ತರೋ ಸಲುವಾಗಿ ಅಮೆರಿಕಾಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಆದರೆ ಅದನ್ನ ತಡೆದಿದ್ದಾರೆ. ಬಂಡವಾಳ ತರೋದನ್ನ ತಡೆಯಲಾಗಿದೆ. ಮೊದಲು ತಡೆದದ್ದು ಯಾಕೆ ಅನ್ನೋದನ್ನ ಹೇಳಿ, ಆಮೇಲೆ ಕೊಟ್ಟಿದ್ರ ಬಗ್ಗೆ ಮಾತಾಡೋಣ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಮಿನಿಸ್ಟೇರಿಯಲ್ ಡೆಲಿಗೇಷನ್ ಅನ್ನ ಬಂಡವಾಳಕ್ಕೋಸ್ಕರ ಇರ್ಬೋದು, ಸಹಭಾಗಿತ್ವಕ್ಕೋಸ್ಕರ ಇರ್ಬೋದು, ಉದ್ಯೋಗ ಸೃಷ್ಟಿಗೋಸ್ಕರ ಇರ್ಬೋದು, ನಾವು ಹೋದಾಗ ಯಾವತ್ತೂ ಹಿಂಗೆ ತಿರಸ್ಕಾರ ಮಾಡೋದಿಲ್ಲ. ಆಮೇಲೆ ಎಲ್ಲ ಡೀಟೇಲ್ಡ್ ಆಗಿ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಕೊಟ್ಟಿದ್ದೀವಿ, ಯಾರಿಗೆ ಭೇಟಿ ಆಗ್ತಾ ಇದ್ದೀವಿ ಅಂತ ಕೊಟ್ಟಿದ್ದೀವಿ, ಯಾವ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀವಿ, ಯಾವ ಕಾರ್ಪೊರೇಟ್ ಜೊತೆ ಬಂಡವಾಳಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲನೂ ಕೊಟ್ಟಿದ್ದೀವಿ. ಅದಾದಮೇಲೂ ತಿರಸ್ಕಾರ ಮಾಡಿದ್ದಾರೆ ವಿತೌಟ್ ಗಿವಿಂಗ್ ಎನಿ ರೀಸನ್ಸ್. ನಾನೇನು ಹೇಳಿದೆ, ನೀವು ತಿರಸ್ಕಾರ ಮಾಡಾಗಿದ್ರೆ ನಾವು ಒಪ್ತೀವಿ ನೀವೇನು ಹೇಳಿದ್ರು, ಆದರೆ ಕಾರಣಗಳು ಕೊಡಿ ಅಂತ. ಯಾವಾಗ ಇದು ವಿಚಾರ ಬಹಿರಂಗ ಆಯಿತು, ಅವಾಗ ಅವರು ಏನು ಅವ್ರ ಮನಸ್ಸಿನಲ್ಲಿ ಏನು ಪರಿವರ್ತನೆ ಆಯಿತು ಗೊತ್ತಿಲ್ಲ. ಏಕಾಏಕಿ ಮೊನ್ನೆ ರಾತ್ರಿ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪರ್ಮಿಷನ್ ಅಲ್ಲ, ಅವರು ಹೇಳ್ತಾ ಇರೋದು, ನಾವು ಕೊಟ್ಟಂಥ ಆದೇಶವನ್ನು ನೀವು ಪರಿಗಣಿಸಬೇಡಿ, ಪ್ಲೀಸ್ ಕೈಂಡ್ಲಿ ಇಗ್ನೋರ್